ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಬಟ್ಟೆಗಳನ್ನು ಸ್ಟೋರ್ ಮಾಡಿದರೆ ಕಬೋರ್ಡಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಒಂದು ಬೆಸ್ಟ್ ಟಿಪ್ಸನ್ನು ತಿಳಿಸಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಸೊ ಆ ಒಂದು ಟಿಪ್ಸ್ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೀನಿ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಚಿಕ್ಕ ಚಿಕ್ಕ ಸಾಂಬಾರ್ ಈರುಳ್ಳಿಗಳನ್ನು ನಾವು ಸಾಂಬಾರಿಗೆ ಯೂಸ್ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಇದನ್ನು ಒಂದು ಕಟ್ ಮಾಡೋದು ಹಾಗೆಯೇ ಇದ್ರ ಸಿಪ್ಪೆನ ಸುಲಿಯೋದಂದ್ರೇ ಒಂದು ಟೈಮ್ ವೇಸ್ಟ್ ಕೆಲಸ ಅಂತಲೇ ಹೇಳ್ಬೋದು. ಸೊ ಇದನ್ನು ಈಸಿಯಾಗಿ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂಥ ಈರುಳ್ಳಿನ ಜಸ್ಟ್ ನೀವು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಒಂದು ಸ್ವಲ್ಪ ಬಿಸಿ ಇರುವಂಥ ನೀರಿನಲ್ಲಿ ಹಾಕಿ ಜಸ್ಟ್ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇದ್ರ ಸಿಪ್ಪೆ ಎಲ್ಲನೂ ನೀಟಾಗಿ ಸೆಕೆಂಡ್ಸ್ ಅಲ್ಲಿ ರಿಮೂವ್ ಮಾಡ್ಬೋದು. ಹಾಗೇನೆ ನೀವು ಈ ರೀತಿ ನೀರಲ್ಲಿ ಹಾಕಿ ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ, ಅಂದ್ರೆ ಕಣ್ಣುರಿ ಬಂದು ನೀರು ಬರ್ತಾ ಇರುತ್ತಲ್ವ, ಸೊ ಅದು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಸೊ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ಒಂದು ಈರುಳ್ಳಿನ ಕಟ್ ಮಾಡಿ ನಾನು ಜಸ್ಟ್ 2 ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲನೂ ರಿಮೂವ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೀವು ಟೈಮ್ ಸೇವಿಂಗ್ ಮಾಡುವಂಥ ಟಿಪ್ಸನ್ನು ಟ್ರೈ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟ್ ಟಿಪ್ಸ್ನ. ಹೊಸ ಸಾರಿಗಳಾಗಿರ್ಬೋದು, ಬಟ್ಟೆಗಳನ್ನು ಕಬೋರ್ಡಲ್ಲಿ ಸ್ಟೋರ್ ಮಾಡಿದಾಗ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆಯೇ ಈ ರೀತಿ ಆಗೋದ್ರಿಂದ ಜಿರಳಿಗೆ ಸೇರ್ಕೊಳ್ಳೋದು ಅಥವಾ ಸಣ್ಣ ಸಣ್ಣ ಇಲಿಗಳು ಸೇರಿಕೊಂಡು ಬಟ್ಟೆಗಳೆಲ್ಲನೂ ಕಡಿತಾ ಇರುತ್ತೆ. ಇದರಿಂದ ಕಾಸ್ಟ್ಲಿಯಲ್ಲಿ ತಂದಿರುವಂಥ ಸಾರಿ ಡ್ರೆಸ್ಸಸ್ಗಳೆಲ್ಲನೂ ಹಾಳಾಗ್ತಾ ಇರುತ್ತಲ್ವ. ಸೊ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಕಬೋರ್ಡಲ್ಲಿರುವಂಥ ಬಟ್ಟೆಗಳು ಫ್ರೆಶ್ ಆಗಿನೂ ಕೂಡ ಇರುತ್ತೆ, ಹಾಗೆಯೇ ಜಿರಳೆ ಇಲ್ಲಿ ಏನೂ ಬರೋದಿಲ್ಲ. ಸೊ ಮೊದಲಿಗೆ ನೀವು ಈ ರೀತಿ ತೆಳುವಾಗಿರುವಂಥ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತಗೊಂಡು ಅದರಲ್ಲಿ ನೀವು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಬೇಕು. ಕಲ್ಲುಪ್ಪು ಅಂತ ಹೇಳ್ತೀವಲ್ವ, ಅದನ್ನು ಹಾಕ್ಕೊಂಡು ಅದರಲ್ಲಿ ನೀವು ಒಂದು ಸ್ವಲ್ಪ ಕರ್ಪೂರ, ಹಾಗೆಯೇ ಇನ್ನೊಂದರಲ್ಲಿ ಕಂಫರ್ಟ್ ಆಗಿರ್ಬೋದು, ಶಾಂಪೂ, ಪೌಡರ್, ನಿಮಗೆ ಯಾವ ಸ್ಮೆಲ್ ಇಷ್ಟ ಆಗುತ್ತೆ ಅದನ್ನು ನೀವು ಈ ಸಾಲ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ಬಿಡಿ. ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳನ್ನು ನೀವು ಅಲ್ಲಲ್ಲಿ ಬಟ್ಟೆಗಳಲ್ಲಿ ನೀವು ಫೋಲ್ಡ್ ಮಾಡಿ ಇಟ್ಟಾಗ ಅದರ ಸೈಡಲ್ಲಿ ಅಥವಾ ಸಾರಿಗಳ ಸೆಂಟ್ರಲ್ಲಿ ನೀವು ಈ ಒಂದು ಪ್ಯಾಕೆಟ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಬಟ್ಟೆಗಳಿಂದ ಬ್ಯಾಡ್ ಸ್ಮೆಲ್ ಏನು ಬರೋದಿಲ್ಲ. ಹಾಗೆಯೇ ಇದರ ಒಂದು ಫ್ರೆಶ್ನೆಸ್ ಸ್ಮೆಲ್ಗೆ ಇಲಿಗಳು, ಜಿರಳೆಗಳು ಏನು ಕಬೋರ್ಡಲ್ಲಿ ಸೇರ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ರೀತಿ ಪ್ಯಾಕೆಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಇವಾಗ ಸಾರಿಗಳಲ್ಲಿ ಸೆಂಟರ್ಗಳಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬಟ್ಟೆಗಳೆಲ್ಲನೂ ಫ್ರೆಶ್ ಆಗಿ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ನೀವು ಆರಾಮಾಗಿ ವೇರ್ ಕೂಡ ಮಾಡ್ಬೋದು. ಕಾಸ್ಟ್ಲಿಯಿಂದ ತಂದಿರುವಂತಹ ಬಟ್ಟೆಗಳನ್ನು ನೀವು ಅದೆಲ್ಲ ಹಾಳಾದ್ಮೇಲೆ ಕೇರ್ ಮಾಡೋದಕ್ಕಿಂತ ಇವಾಗನೇ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಟ್ಟೆಗಳು ತುಂಬಾ ಸೇಫ್ ಆಗಿರುತ್ತೆ, ಹಾಗೆ ಫ್ರೆಶ್ನೆಸ್ ಇಂದ ಕೂಡಿರುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೀ ಚಾವಿಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಬೈಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ ಈ ರೀತಿ ವೆರೈಟೀಸ್ ಆಫ್ ಕೀಸ್ಗಳನ್ನು ತೊಗೊಂಡು ಬಂದಿರ್ತೀವಿ. ಇದನ್ನು ನಾವು ಕೀಗೆ ಹಾಕಬೇಕು ಅಂತಂದರೆ ಈ ರೀತಿ ಬೈಕ್ ಕೀಗಳು ತುಂಬ ಅಗಲವಾಗಿರೋದ್ರಿಂದ ಇದನ್ನು ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ರಿಫಿಲ್ಗಳನ್ನು ತೊಗೊಂಡು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಆ ಒಂದು ಕೀ ಚೈನ್ ಪಿನ್ನಿಗೆ ಸೆಟ್ ಮಾಡ್ಕೊಳ್ಬೇಕು. ನಂತರ ನೀವು ಈ ರಿಫಿಲ್ ಒಳಗಡೆಯಿಂದ ಈ ಕೀನ ಹಾಕೊಳ್ಳೋದ್ರಿಂದ ಈಸಿಯಾಗಿ ಈ ಪಿನ್ ಮೂವ್ ಆಗುತ್ತೆ, ಆವಾಗ ಕೀ ಕೂಡ ನೀಟಾಗಿ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಮೂವ್ ಮಾಡೋದ್ರಿಂದ ನೀಟಾಗಿ ಕೀ ಚೈನ್ ಒಳಗಡೆ ಹಾಕೊಳ್ಬೋದು. ಓಕೆನಾ? ಈ ರೀತಿ ನೀವು ಪೆನ್ಗಳ ರಿಫಿಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಅದರಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ರಿಫಿಲ್ಲಿಂದ ನೀವು ಕೀ ಚೈನ್ ಒಳಗಡೆ ಕೀನ ಈ ರೀತಿ ಹಾಕೊಂಡು ನೋಡಿ. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಟೂತ್ ಬ್ರಷ್ಗಳನ್ನು ಯೂಸ್ ಮಾಡಿದ ನಂತರ ಇದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಇದನ್ನು ನೀವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ತೋರಿಸ್ದಾಗೇ ಈ ರೀತಿ ಕೊನೆನ ನೀಟಾಗಿ ಕಟ್ ಮಾಡಿಕೊಂಡು ನಂತರ ಇದ್ರ ಹಿಂದ್ಗಡೆನ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಬಿಸಿ ಮಾಡಿಕೊಂಡು ಇದಕ್ಕೆ ಅಂಟಿಸ್ಕೊಳ್ಬೇಕು. ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ಇದು ಒಂದು ಸಣ್ಣ ಬ್ರಷ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ಸೊ ಇದನ್ನು ನೀವು ರಿಮೋಟ್, ಲ್ಯಾಪ್ಟಾಪ್ ಅಥವಾ ಸಣ್ಣ
ಸಣ್ಣ ಫೋನ್ ಕವರ್ಗಳಿರುತ್ತಲ್ವ ಅದನ್ನು ವಾಶ್ ಮಾಡೋದಕ್ಕಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಬ್ರಷ್ಗಳನ್ನು ನೀವು ಯೂಸ್ ಮಾಡ್ಬೋದು. ಸೊ ಹಾಗೆಯೇ ಇದನ್ನು ನೀವು ಮಿಕ್ಸಿ ಜಾರ್ಗಳ ಸಂದಿಗಳಲ್ಲಿ ಮಿಕ್ಸಿ ಹಾಕ್ಕೊಳ್ಳುವಾಗ ಏನಾದರೂ ಕಸ ಎಲ್ಲನೂ ಹಾಗೇ ಸೇರಿಕೊಂಡು ಹಾಗೇ ಬಿಡ್ತಾ ಇರ್ತೀರಾ. ಸೊ ಆವಾಗೂ ಮಿಕ್ಸಿ ಜಾರ್ ತುಂಬಾ ಹಾಳಾಗ್ತಾ ಇರುತ್ತೆ, ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ಬ್ರಷ್ಗಳನ್ನು ರೆಡಿ ಮಾಡಿಕೊಂಡು ನೀವು ಮಿಕ್ಸಿ ಜಾರನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಾನಿಲ್ಲಿ ರಿಮೋಟನ್ನು ಕ್ಲೀನ್ ಮಾಡಿ ತೋರಿಸಿದ್ನಲ್ವ ಎಷ್ಟು ನೀಟಾಗಿ ಕ್ಲೀನ್ ಆಯ್ತಂತ. ಯೂಟನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅವಾಗವಾಗ ಡಸ್ಟ್ ಎಲ್ಲ ಸೇರ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ನೀವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು, ಹಾಗೆ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.